ಕಳೆದ ಬೇಸಿಗೆಯಲ್ಲಿ ಮಾನವನಿಗೆ ಈ ವರ್ಷ ಹೆಚ್ಚು ತಾಪಮಾನ ನೀಡಿ ಪರಿಸರ ಎಚ್ಚರಿಕೆ ನೀಡಿದೆ ಎಂದು ಮೈಸೂರಿನ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯ ಎಂಜಿನಿಯರ್ ಕಾಲೇಜಿನ ಸಹಾಯಕ ಉಪನ್ಯಾಸಕರಾದ ಡಾ ರಾಜೇಂದ್ರ ಪ್ರಸಾದ್ ಕಳವಳ ವ್ಯಕ್ತಪಡಿಸಿದರು. ಹುಣಸೂರು ತಾಲೂಕಿನ ಹಿರೇಕ್ಯಾತನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಕಾಲೇಜಿನ ಎನ್ಎಸ್ಎಸ್ ವತಿಯಿಂದ ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಮಾತನಾಡುತ್ತಾ, ಯಾವ ವರ್ಷವೂ ಕಾಣದಂತಹ ತಾಪವನ್ನ ಈ ಬಾರಿ ನೋಡಿದ್ದೇವೆ. ಇದಕ್ಕೆ ಕಾರಣ ಪರಿಸರ ಅಳಿವಿನ ಅಂಚಿನಲ್ಲಿದೆ. ಇದನ್ನ ಹೋಗಲಾಡಿಸಲು ಹೆಚ್ಚು ಮರ ಗಿಡಗಳನ್ನ ನೆಟ್ಟು ತಾಪಮಾನವನ್ನ ಕಡಿಮೆ ಮಾಡಿಕೊಳ್ಳುವ ಜವಾಬ್ದಾರಿ ಬುದ್ಧಿಜೀವಿಗಳಾದ ನಾವು ಕಲಿಯಬೇಕಾಗಿದೆ. ಮನುಷ್ಯ ತನ್ನ ಕರ್ತವ್ಯವನ್ನ ಮರೆತು ಹಸಿರನ್ನ ಹೆಚ್ಚು ಮಾಡದೆ ಉಸಿರನ್ನ ಬಿಗಿ ಹಿಡಿದುಕೊಳ್ಳುವ ಹಾಗೆ ಮಾಡಿಬಿಟ್ಟು ಪರಿಸರವನ್ನ ಹಾಳು ಮಾಡುತ್ತಿದ್ದೇವೆ. ಪ್ರಕೃತಿ ಒಂದಲ್ಲ ಒಂದು ದಿನ ಮಾನವನಿಗೆ ಸರಿಯಾದ ಬುದ್ಧಿ ಕಲಿಸಲು ಈ ಸಮಯವನ್ನ ಬಾರದ ರೀತಿ ನೋಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಎಂದರು. ಶಾಲಾ ಮುಖ್ಯ ಶಿಕ್ಷಕಿ ಸರಳ ಮಾತನಾಡಿ, ಪ್ಲಾಸ್ಟಿಕ್ ಮುಕ್ತ ವಾತಾವರಣವನ್ನ ನಿರ್ಮಿಸುವ ಶಪಥ ಮಾಡಬೇಕಾಗಿದೆ. ವಿದ್ಯಾರ್ಥಿ ದಿಸೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಪ್ರವೃತ್ತಿಯನ್ನ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರೇಕ್ಷಾ ಎಸ್ ಗೌಡ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ತ್ಯಜಿಸುವ ಪ್ರತಿಜ್ಞಾ ವಿಧಿ ಬೋಧಿಸಿದರು. ನಂತರ ಶಾಲಾ ಆವರಣದಲ್ಲಿ 500ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಶಾಲಾ ಆವರಣ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪ್ಲಾಸ್ಟಿಕ್ ಸಂಗ್ರಹಣೆ ಮಾಡಿ ನಂತರ ಮನೆ ಮನೆಗೆ ತೆರಳಿ ಪ್ಲಾಸ್ಟಿಕ್ ಕವರ್ ತೆಗೆದುಕೊಂಡು ಬಟ್ಟೆ ಬ್ಯಾಗ್ ಅನ್ನ ನೀಡಿ ಪ್ಲಾಸ್ಟಿಕ್ ಮುಕ್ತವಾಗಿ ಗ್ರಾಮವನ್ನ ಮಾಡೋಣ ಎಂದು ಮನೆ ಮನೆಗೆ ತೆರಳಿ ವಿದ್ಯಾರ್ಥಿಗಳು ಮನವರಿಕೆ ಮಾಡಿಕೊಟ್ಟರು. ನೋಡಿ, ನಾವು ಈಗ ತಾನೇ ಕಳೆದ ಬೇಸಿಗೆನಲ್ಲಿ ಎಷ್ಟು ಹಿಂಸೆ ಪಟ್ವಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಯಾವ ವರ್ಷವೂ ಕಾಣದೇ ಇರೋಷ್ಟು ನಾವು ಶಾಖವನ್ನು ಅನುಭವಿಸಿದ್ವಿ. ಹೌದಾ? ಎಲ್ಲರ ಮನೆಯಲ್ಲೂ ಬಡವ್ರ ಮನೆ ಆದ್ರೂ ಒಂದು AC ಇದ್ರೆ ಚೆನ್ನಾಗಿತ್ತು ಅನ್ನೋ ಸ್ಟೇಜ್ ಆಗ್ಬಿಟ್ಟಿತ್ತು. ಯಾಕೆ ಅಂತ ಪರಿಸ್ಥಿತಿ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ, ಮನುಷ್ಯ ತನ್ನ ಕರ್ತವ್ಯನ ಮರೆತು ಹಸಿರನ್ನ ಹೆಚ್ಚು ಮಾಡದೆ ಉಸಿರನ್ನ ಬಿಗಿ ಇಡೋ ಹಾಗೆ ಮಾಡಿಬಿಟ್ಟು ಪರಿಸರನ ಹಾಳು ಮಾಡ್ತಾ ಬಂದ. ಅದರಲ್ಲಿ ಮರ ಕಡಿಯೋದಿರ್ಬೋದು, ಕಾಡಿನ ನಾಶ ಇರ್ಬೋದು, ಜೊತೆಗೆ ಪ್ಲಾಸ್ಟಿಕ್ಕನ್ನು ಹೆಚ್ಚು ಬಳಸ್ತಾ ಇರೋದಿರ್ಬೋದು, ಮತ್ತು ಆ ವೇಸ್ಟನ್ನು ಕರೆಕ್ಟಾಗಿ ಪ್ರಾಸೆಸ್ ಮಾಡದೇ ಇರತಕ್ಕಂಥದ್ದು, ಇವೆಲ್ಲವೂ ಸೇರಿ ಪರಿಸರ ಇವತ್ತು ಏನಾಗಿದೆ, ಆ ಮನುಷ್ಯ ಆ ಪರಿಸರದಲ್ಲೇ ವಾಸ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಏನು ಅಂತ ಹೇಳಿದ್ರೆ, ಮತ್ತೆ ಹಿಂದೆ ಹೇಗೆ ಪರಿಸರ ಒಂದು ಉತ್ತಮವಾಗಿತ್ತೋ ಆ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕಾಗಿತ್ತು. ಆ ದಿಕ್ಕಲ್ಲಿ ಇದೊಂದು ಸಣ್ಣ ಪ್ರಯತ್ನ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮತ್ತು ಹಿರೇಕ್ಯಾತನಹಳ್ಳಿ ಪ್ರೌಢಶಾಲೆ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಈಗ ಬೆಳೀತಕ್ಕಂಥ ಮಕ್ಕಳಿಗೆ ಇದರ ಮೊದಲನೇ ದಿನ ಪ್ರಾರಂಭೋತ್ಸವವನ್ನು ಇಡೀ ಕರ್ನಾಟಕ ನೋಡಿದೆ. ಗೊತ್ತಿದೆಯಾ? ಯಾವುದ್ರ ಮೂಲಕ ನೋಡಿರೋದು? TV ಮೂಲಕ, ಪೇಪರ್ ಮೂಲಕ. ಹೌದಲ್ವಾ? ನಮ್ಮನ್ನು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಪೇಪರ್ನಲ್ಲಿ ನಮ್ಮ ಶಾಲೆಯ ವಿಷಯವನ್ನು ಕೊಟ್ಟು ನಮ್ಮ ಶಾಲೆಯ ಕೀರ್ತಿಯನ್ನು ಮತ್ತಷ್ಟು ಮೋಟಿವೇಶನ್ ಮಾಡ್ತಾ ನಮ್ಮನ್ನೆಲ್ಲ ಮತ್ತೆ ಹಾರೈಸ್ತಾ ಇದ್ದಾರೆ ನಮ್ಮ ಆತ್ಮೀಯ ಪತ್ರಕರ್ತರಾದಂಥ ಸ್ವಾಮಿಗೌಡರು ಸರ್. ಇವ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, ನಿಮ್ಮ ಹಾಗೆ ಅವರು ಸಾಮಾನ್ಯ ರೈತರ ಜೊತೆಗೆ ಏನು ಮಾಡ್ತಾ ಇದ್ದಾರೆ, ಪತ್ರಕರ್ತರ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೂಲತಃ ವ್ಯವಸಾಯನೇ ಅವ್ರದ್ದು ಮೂಲ ವೃತ್ತಿ. ಆದರೂ ನಮ್ಮ ಮಗಳನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ತಂದಿದ್ದಾರಲ್ಲ, ಅದೆಲ್ಲರೂ ನಾವು ಶ್ಲಾಘನೀಯ. ಮತ್ತು ನಿಜವಾಗಿಯೂ ತುಂಬ ಎಷ್ಟು ಹೇಳಿದ್ರೂ ಸಾಲದು. ನಂಗೆ ತುಂಬ ಸಂತೋಷ ಆಗ್ತದೆ. ಏಕೆಂದರೆ ಮಗಳನ್ನು ಒಂದು ಒಳ್ಳೆಯ ಶಾಲೆಯಲ್ಲಿ ಸೇರಿಸಿ ಕಾಲೇಜಿವರೆಗೂ ಕೂಡ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರು, ಹಣಕಾಸಿನ ತೊಂದರೆಗಳಿದ್ರು, ಅವಳನ್ನು ಇಷ್ಟು ಮೇಲ್ಮಟ್ಟಕ್ಕೆ ಬೆಳೆಸಿದ್ದಾರೆ. ಆ ಪೋಷಕರಿಗೆ ನಿಜವಾಗಿಯೂ ನಾನು